ಪ್ರಾರಬ್ಧ ಅತಿ ಯಾವುದು ಅಂದ್ರೆ ತನ್ನವರಿಂದ ತಾನು ನೋವನ್ನು ಅನುಭವಿಸೋದು, ಅಥವಾ ತಾನು ಬಯಸಿದ ಸಿಗದೇ ಇರೋದು. ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಗಗನ ಕುಸುಮ ಕೆಲವು. ಅದಕ್ಕೆ ದಶರಥ ಮಹಾರಾಜನ ಉದಾಹರಣೆ ಕೊಡ್ತಾರೆ. ದಶರಥ ಮಹಾರಾಜನಿಗೆ ಮಕ್ಕಳೇ ಇರಲಿಲ್ಲಂತೆ. ಅದಕ್ಕೆ ಅವನೇನು ಮಾಡ್ದ? ಪುತ್ರಕಾಮಿಷ್ಟೇ ಯಾಗ ಮಾಡ್ದ. ದೊಡ್ಡ ಯಾಗ ಮಾಡ್ದ. ಯಾಗ ಮಾಡಿ ಆ ಯಾಗದ ಫಲ ತನ್ನ ಪತ್ನಿಯರಾದಂಥ ಕೌಸಲ್ಯ, ಸುಮಿತ್ರೆ, ಕೈಕೆಯಿಂದ 4 ಜನ ಮಕ್ಕಳು ಪಡೆದ. ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. 4 ಜನ ಮಕ್ಕಳು ಪಡೆದಾರೆ. ಅವನ ಆನಂದಕ್ಕೆ ಎಣೆನೇ ಇಲ್ಲ. 4 ಜನ ಮಕ್ಕಳು. ಸಂತೋಷಪಟ್ಟ, ಆನಂದಪಟ್ಟ. ಆದರೆ ದಶರಥ ಮಹಾರಾಜನ ಹಣೆಯಲ್ಲಿ ಪ್ರಾರಬ್ಧ ಬರೆದಿತ್ತು. ಏನಂತ? ಸಾಯೋ ಕಾಲದಲ್ಲಿ ಬಾಯಿಗೆ ನೀರು ಬಿಡೋಕು ಮಗ ಪಕ್ಕದಲ್ಲಿ ಇರೋಂಗಿಲ್ಲ ಅಂತ. ಪಡೆದದ್ದೇನೋ ಆಯ್ತು, ಅನುಭವಕ್ಕಿಲ್ವಲ್ಲ. ಪಟ್ಟ ಕಟ್ಟಬೇಕು ಅಂತ ಹೊರಟ, ಕಾಡು ಕಳಿಸಾಯ್ತು. ಜಗತ್ತೆಲ್ಲ ಆಳ್ತಿದ್ದ ರಾಜ ಹೆಂಡತಿ ಮುಂದೆ ಮಂಡಿ ಊರು ಕೈ ಮುಗಿದ್ಬಿಟ್ಟ. ನಿನ್ ಕಾಲಿಗೆ ಬೀಳ್ತೀನಿ ಬೇಡ ಅಂದ. ನಾನು ರಾಮನಿಗೆ ನೋವು ಕೊಡ್ಬೇಡ ಅಂದ. ಇಡೀ ಆ ಎಲ್ಲ ಕೋಸಲ ದೇಶವೆಲ್ಲ ಅವನು ಮಂಡಿ ಊರಿದ್ರೆ ಅವನ ಮುಂದೆ, ಅವನ ಹೆಂಡತಿ ಮುಂದೆ ಮಂಡಿ ಊರು ಹಂಗೆ ಬರೀತಲ್ಲ. ದಶರಥ ಮಹಾರಾಜನ ಪ್ರಾರಬ್ಧ ಎಷ್ಟು ಜನಕ್ಕಿಲ್ಲ ಪ್ರಪಂಚದೊಳಗೆ, ಎಷ್ಟು ಜನಕ್ಕಿಲ್ಲ ಪ್ರಪಂಚದೊಳಗೆ. ಎಲ್ರಿಗೂ ಹಂಗೆ ರೀ. ಎಲ್ಲೆಲ್ಲ ಏನೋ ಆಗಿರ್ಬೋದು ಅಲ್ವಾ? ಯಾರಾದ್ರೂ MLA ಹೆಂಡ್ತಿಗೆ ಬೋದ್ರೆ ಹೆಂಡ್ತಿ ಹೇಳ್ತಾಳಂತೆ, ಇದೆಲ್ಲ ವಿಧಾನಸೌಧದಲ್ಲಿ ಇಟ್ಕೋ ಅಂತ. ಲಾಯರ್ ಏನಾರ ಹೆಂಡ್ತಿಗೆ ರೇಗಾದ್ರೆ ಅವಳಂತಾಳೆ, ಇದನ್ನು ಕೋರ್ಟು ಅನ್ಕಂಡ ಹುಷಾರ್ ಅಂತಾಳು. ನಾನೇರ ಒಂದ್ ಮಾತು ನನ್ನ ಹೆಂಡ್ತಿಗೆ ಅಂದ್ರೆ ಅವಳಂತಾಳೆ, ಇದನ್ನ ಹರಿಕತೆ ಅನ್ಕಂಡ ಸುಮ್ಮನೆ ಊಟ ಮಾಡು ಅಂತ. ಪ್ರಾರಬ್ಧ. ಎಲ್ರು ನಮ್ಮ ಮಾತು ಕೇಳ್ಬಿಡ್ತಾರೆ ಅಂದ್ರೆ ಮೇಷ್ಟ್ರಿಗೂ ಹಂಗೆ ಅನ್ನೋದು. ಏನ್ ನನ್ನ ಎದುರಿಸ್ತೀಯ, ನೀ ಸ್ಟೂಡೆಂಟ್ ಅನ್ಕಂಡ ಹುಷಾರ್ ಅಂತಾಳು. ಇದನ್ನ ಪ್ರಾರಬ್ಧ ಅಂತಾರೆ. ಏನಾದ್ರೂ ಹೊರಗೆ ಸಿಕ್ಕ ಮರ್ಯಾದೆ ಮನೇಲಿ ಯಾರಿಗೆ ಸಿಗುತ್ತೋ ಅವನನ್ನ ರಾಜಯೋಗದ ಮನ್ಸ ಅಂತ ಕರೀತಾರೆ. ದಶರಥ ಮಹಾರಾಜನ ಪ್ರಾರಬ್ಧ ಪಡೆದ ಮಕ್ಕಳಿಂದ ನೆಮ್ಮದಿಲ್ಲದೆ. ಅದಕ್ಕೆ ನಾವು ಬೇಡಬೇಕಾದಿಷ್ಟೇ ಬಂಧುಗಳೇ. ಸಿರಿವಂತಿಕೆ ಕಮ್ಮಿ ಆದ್ರೂ ಚಿಂತೆ ಇಲ್ಲ, ಹಣ ಕಮ್ಮಿ ಆದ್ರೂ ಚಿಂತೆ ಇಲ್ಲ, ಆದ್ರೆ ಆತ್ಮಾನಂದ ಕಮ್ಮಿ ಆಗ್ದಂಗೆ ನನ್ನ ಜೀವನ ಕೊಡು ಶಿವನೇ ಅಂತ. ಅದನ್ನೇ ಬೇಡಬೇಕು ಅನ್ನೋದು ನಾವೆಲ್ಲ. ಸಂಸಾರ ದುಃಖಮಯಂ, ಶರೀರ ರೋಗಮಯಂ, ಆತ್ಮ ಆನಂದಮಯಂ. ಆ ಪುಣ್ಯವಾದ ಕಲ್ಯಾಣ ಪಟ್ಟಣದಲ್ಲಿ ಗಂಗಾಂಬಿಕೆ, ನೀಲಾಂಬಿಕೆ ಎನ್ನುವಂತ ಹೆಣ್ಣು ಮಕ್ಕಳನ್ನು ಬರೆಸಿ ಗಾಂಧರ್ವಿಯಲ್ಲಿ ಮದುವೆಯಾಗಿ ಪುಣ್ಯವಾದ ಸಾಮ್ರಾಜ್ಯದಲ್ಲಿ ಒಂದು ಮಹಾಮನೆ ಮಠವನ್ನು ರಚಿಸ್ತಾರೆ ಬಸವಣ್ಣವರು. ಮಹಾಮನೆ ಮಠ ಮಠದಲ್ಲಿ ಅಂತ ಪುಣ್ಯವಾದ ಸಾಮ್ರಾಜ್ಯ ಬಲಿಯಾಗಿತ್ತು ನೋಡಿ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಈಗಲೂ ಕೂಡ. ಒಂದು ಅಕ್ಕಿ ಹಾಕಿ ಬದನೆಕಾಯಿ ಸಾರು ಮಾಡಿಬಿಟ್ರೆ ಲಕ್ಷದ ಮೇಲೆ 96,000 ಜನಕ್ಕೂ ಬಡಿಸಿ ಮಿಕ್ಕಿದ್ದನ್ನ ಕಲ್ಲು ಬಂಡಲಿಟ್ಟಾಗ ಕಾಗೆಗಳ ಮಂದಿರಗಿದ್ರೆ ಕೈಲಾಸ ಕೊಟ್ಟೋಗ್ತಿತ್ತು ಕಾಣಯ್ಯ ಅಂತ ಹೇಳಬೇಕು. ಲಕ್ಷದ ಮೇಲೆ 96,000 ಬರಬೇಕಾದ್ರೆ ಮೊದಲು ಲಕ್ಷ ಅಂತ ಬರಿತೀವಿ. ಲಕ್ಷ ಅಂದ್ರೆ ಗಮನ ಬಿಟ್ಟು ನೋಡಿದಾಗ. 96,000 ಬರಬೇಕಾದ್ರೆ ಮೊದಲು 9 ಬರಿತೀವಿ. ನಮ್ಮ ದೇಹದ 9 ರಂಧ್ರಗಳನ್ನು ಬಂಧಿಸಿ ಬದನೆಕಾಯಿ ಸಾರು ಮಾಡಿಬಿಟ್ರೆ ಕಲ್ಬಂಡಲ್ ಬಂದು ಕಾಗೆಗಳು ಇರಿದ್ರೆ ಕೈಲಾಸಕ್ಕೆ ಹೋಗ್ತಿತ್ತು ಕಾಣಯ್ಯ ಅನ್ನೋ ನಂಬಿಕೆ ನೋಡಿ. ಈ ಬಸವಣ್ಣನವರಾಗಿರ್ತಕ್ಕಂಥವರು ಕಲ್ಯಾಣ ಪಟ್ಟಣವನ್ನು ಉದ್ಧಾರ ಮಾಡ್ತಿರ್ಬೇಕಾದ್ರೆ ಅನುಭವ ಮಂಟಪವನ್ನು ಕೂಡ ರಚಿಸಿ ಶರಣಾದಿ ಶರಣನನ್ನು ಬೆಳೆಸಿ ವಚನಗಳ ಭಂಡಾರವನ್ನೇ ತುಂಬುತ್ತಾ ಇಡೀ ಕಲ್ಯಾಣ ಪಟ್ಟಣವನ್ನು ಕೈಲಾಸವನ್ನಾಗಿ ಮಾಡಿಬಿಟ್ರಂತೆ ಬಸವಣ್ಣವರು. ಈಗ ಆನಂದಮಯವಾಗಿ ನಡ್ಕೊಂಡು ಹೋಗ್ತಿದ್ದ ಕಲ್ಯಾಣ ಪಟ್ಟಣಕ್ಕೆ ಪರಂ ಜ್ಯೋತಿರು ದರದಂದ ಧರ್ಮಗುರು ಪರಂ ಜ್ಯೋತಿರು ಬರೋ ಹೊತ್ತಾಯಿತು. ಹೇಗೆ ಒಂದು ದಿನ ಕಲ್ಯಾಣ ಪಟ್ಟಣ ವೈಭೋಗವಾಗಿ ನಡ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಬಸವಣ್ಣನವರ ಧರ್ಮಪತ್ನಿ ಆದಂತ ಗಂಗಾಂಬಿಕೆಯವರ ಕನಸಿನಲ್ಲಿ ದರತಂದ ಧರ್ಮಗುರು ಪರಂ ಜ್ಯೋತಿರು ಹೆಗ್ಗನ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ಇನ್ನು 7 ದಿವಸದಲ್ಲಿ ನಿನ್ನ ಗಂಡನನ್ನು ಪರೀಕ್ಷೆ ಮಾಡಲು ಈ ಕಲ್ಯಾಣ ಪಟ್ಟಣದ ಒಳಗಡೆ ಬರ್ತಾ ಇದ್ದೇನೆ. ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನನ್ನ ಹೇಗೆ ಪತ್ತೆ ಹಚ್ಚಿದಾನೆ ಅಂತ ನೋಡೋಣ. ವಿಚಾರ ತಿಳಿಸ್ಕೊಡು. ಶಿವೋಹಂ 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 ಪಟ್ಟಂತ ಕಂಡುಬಿಡ್ತಾಳೆ. ಅಷ್ಟೊತ್ತರೆಗೂ ಕಂಡ್ರದು ಕನಸು. ಈ ಜಗತ್ತು 7 ಜಾತಿ ಕನಸು ಬಿಡುತ್ತವಂತೆ. ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಅಂದ್ರೆ ಪರಮಾತ್ಮನ ಹೆಸರುಗಳು ಮಲಿಕಳಲ್ವಾ? ಗುರುಮಲ್ಲೇಶ್ವರ ಮೆಟ್ಟಿ ಸ್ವಾಮಿ ನನ್ನೊಬ್ರು ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ದ ಕನಸನ್ನ ನಿಜವಾದವಂತೆ.
ಪಕ್ಕದಲ್ಲಿ ನಾವು ಗ್ವಾಡ ಗದಿಕ ಸತ್ತರೂ ಸಾಯಲ್ಲ. ಗೋಡ ಗೊತ್ಕೊಂಡ್ರುವ ಯಾಕಂದ್ರೆ ಗ್ವಾಡ ಎದ್ರಕೊಂಡ್ರೆ ಯಾಕೆ ಸಾಯಲ್ಲ ಅಂದ್ರೆ ಪರಮಾತ್ಮನ ಹೆಸರು ಹೇಳ್ಕೊಂಡ್ರೆ ಮಲಗಿರ್ತಾನಲ್ಲ, ಪರಮಾತ್ಮನ ಬಂದು ಕಾವಲು ಕಾಯ್ಕೊಂಡಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂತ ಬೀಳುತ್ತಾವ ನೋಡಿರ್ಬೇಕು. ಅದ್ಯಾರ್ಗೆ? ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಚಿ ಮಲಿಕತ್ತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಕಟ್ಟಬೇಕು, ಚೀಟಿ ಬೇರೆ ಬಂತು, ಸಂಘ ಬೇರೆ ಬಂತು. ಸಂಘನ ಹೋಗೋಣ ಎಷ್ಟು ಸಂಘದಲ್ಲೋನ್ ಎತ್ತಿದೆಯಪ್ಪ, 6 ಸಂಘ ಎತ್ತೀನಿ ಕಣ. ಇನ್ನು ಹೇಳ್ರೆ ಎತ್ತು ಬಿಡಾಯಿ. ಅಯ್ಯೋ ಇದನ್ನೇ ಕಟ್ಟಕ್ಕಾಗದೆ ಬೆಳಿಗ್ಗೆ ಊರ್ ಬಿಡೋದಾಗದ. ಮಾದಪ್ಪನ್ ಬೆಟ್ಟದ ಬಸ್ ಟಿಕೆಟ್ ತಗೊಂಡಿದ್ದಾನಂತ ನೀನು ಹತ್ತಿಸ್ಬಿಡ್ತಾರ. ಬೆಟ್ಟಕ್ಕಾದ್ರೂ ಆಗೊಂಬಿಡು. ಏನ ಆ ಭಾಗಕ್ಕೆ ಗುಣ ಕರ್ಕ ಮಲಿಕಂಡ ಹಂಗೆ ಮಲಿಕತ್ತಾರಲ್ಲ, ಕನ್ಸ್ಕೊಂಡು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವರು ಮಾತಾಡಕತ್ತಾರ ಏನಣ್ಣ 3-4 ದಿವಸ ಸುಮ್ ಕನ್ಸಿಸರಲ್ಲ, ಯಾಕಣ್ಣ ಸುಮ್ ಮಲಿಕತ್ರ ಬರೀ ಕ್ಯಾರ ನಗರ ಮೊಸ್ಲುಗಳೇ ಕಾಣಿಸ್ಕತ್ತವ. ಮೊನ್ನೆ ಚೇಳು ಕೂಟ ಇತ್ತು ನೋಡಿಲಿ, ಗುರ್ತು ಇನ್ ಹೆಣ್ಮಕ್ಳು ಕೇಳ್ಬೇಕ, ಅಯ್ಯೋ 3-4 ದಿವಸದಿಂದ ಸ್ವಪ್ನ ಸರಲಕತ್ತ. ಅದ್ಯಾಕವ? ಮೊನ್ನೊಂದ್ ನೋಡು, ಅಯ್ಯೋ ಮಲಿಕತ್ರ ಬರೀ ಬಳಗಾಜು ಕುಂಕುಮ ಅಲ್ಲಲ್ಗಟ್ಲ ಕಾಣಿಸ್ಕತ್ತ. ಮೊನ್ನೊಂದ್ ನೋಡು ಕುಂಕುಮ, ಒಂದ್ ನೋಡು ಬಳ, ಒಂದ್ ನೋಡು ಅರ್ಸ್ನ ಟಿಪ್ಪರ್ ಲಾರ್ಲಿ ಗೌರಿ ಶಂಕರ್ ಚೌಟ್ರಿ ಎದುರಿಗೆ ಹೋಯ್ತಿತ್ತು. ಇದೇನವ ಇದು ಮಾಹಿಸ್ಯಾಪ? ಅಯ್ಯೋ ಕಣ್ಣು ಕಚ್ಚಿನ ಕದಕವ ಯಾತಿ ಕೇಳದೆ ತಾಯಿ. ಇನ್ನೊಂದಿನದು ಯಾವನ ಜೆಸಿಬಿ ತಕೊಂಡು ಕೆಮ್ಮಣ್ ಕೆದಕಂಗ ಕುಂಕುಮ ಕೆದಕ್ತಿದ್ದಕವ. ಕುಂಕುಮ ಕೆದಕ್ತಿದ ಬಳಗಾಜು ಕುಂಕುಮ ಕಾಣಿಸ್ಕತ್ತವೆ. ಕಾಣಿಸ್ಕತ್ತಕವ. ಯಾವ ಮುತ್ತದ ಸಾಯ್ತಾಳ ಬಿಡು. ಯಾವ ಮುತ್ತದಳು ಸಾಯಲ್ಲ, ಮಲಗವತ್ತಿನ ಯಾವ ಮಲಗಿಲ್ಲ. ಇವ ಯಾವ ಮನ್ಗಿಲ್ಲ ಅಂದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ನೋಡಿ. ಇದಕ್ಕೆ ದುಸ್ವಪ್ನ. ಇಲ್ಲಿ ಗಂಗಾಂಬಿಕೆಯರು ಬಿದ್ದಿರೋದು ಸುಸ್ವಪ್ನವೇ. ಬರಬರನೆ ಬಂದು ಗಂಡನಾದಂತ ಬಸವಣ್ಣವ್ರಿಗೆ ಹೇಳ್ತಾರಂತೆ, ಬಸವಣ್ಣವ್ರೆ ಇನ್ನು 7 ದಿವಸದಲ್ಲಿ ದರ ತಂದ ಧರ್ಮವರು ಪರಂಜ್ಯೋತರು ನಮ್ಮ ಕಲ್ಯಾಣ ಪಟ್ಟಣ ಬರ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಅವ್ರನ್ನ ಹೆಂಗೆ ಪತ್ತೆ ಹಚ್ಚಿದಿರ? ಏನಾರು ಇದಕ್ಕೊಂದು ಉಪಾಯ ಹುಡುಕಿ ಸ್ವಾಮಿ, ಉಪಾಯ ಹುಡುಕಿ. ಬಸವಣ್ಣ ಹೇಳಿದ್ರು ನಿಜ, ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಬೇಕು ಅಂತ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಕರೆಸಿ ಒಂದು ಸಭೆ ಇಡಿಸ್ಬಿಟ್ರು ಬಸವಣ್ಣವರು. ಈಗ ಬರುವಂತ ಪರಂಜ್ಯೋತರನ್ನ ಪತ್ತೆ ಹಚ್ಚೋದು ಹೇಗೆ? ಎಲ್ಲ ಮಾತುಕತೆ ಮಾಡಿಕೊಂಡು 2 ತೀರ್ಮಾನ ಮಾಡ್ಕೊಂಡ್ರಂತೆ. ಏನದು? ಮಹಾಮನ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ತಾರೆ, ಮಹಾಮನ ಮಠದ ಪಡುವಣದ ಕಡೆಗೆ 4 ಗೆಲದ ಚರ್ಮದ ಗಂಟೆ ಇಡಿಸ್ತಾರೆ. ಕಲ್ಲು ಕೋಳಿ ಎದ್ದು ಯಾವ ಕೂಗುತ್ತೋ, 4 ಗೆಲದ ಚರ್ಮದ ಗಂಟೆ ಯಾವ ನುಡಿಸುತ್ತೋ, ಆಗ ದರತಂದ ಧರ್ಮಗುರು ಪರಂಜ್ಯೋತರು ಬಂದ್ರು ನೋಡಿ. 2 ಗುರುತು ಮಾಡಿಕೊಂಡ್ರು, ಕಾಲ ಕಳೆದು ಬಿಟ್ರು ಬಸವಣ್ಣವರು. ಈಗ ದಿನಗಳು ಹುರುಳುತ್ತಾ ಇರಬೇಕಾದ್ರೆ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ದರತಂದ ಧರ್ಮಗುರು ಪರಂಜ್ಯೋತರು ಹೆಗ್ಗನ ಪ್ರತ್ಯಕ್ಷರಾದರು. ಹಣಿಯಲ್ಲಿ ವಿಭೂತಿ ಗುರುಳಿದ ರುದ್ರಾಕ್ಷಿ, ಬಲಗೈಯಲ್ಲಿ ಭಾರೀ ಗಾತ್ರ ಗಜಗಂಡೇಶ್ವರನಾದ ಕಂಡಾಯ, ನಾಗಬೆತ್ತ ನಾಗಜೋಳಿಗೆಯನ್ನು ಹಿಡಿದು ಶೋಮಯವಾಗಿ ನಗ್ತಾ ಇದ್ದಾರೆ, ಉಸುನಗ ನಗ್ತಾ ಇದ್ದಾರಂತೆ ಪರಂಜ್ಯೋತಿರವರು. ಬಸವ, ನಾನೀಗೆ ನೇರವಾಗಿ ಬಂದರೆ ಆಡುವ ಹುಡುಗನಿಂದ ಅಲಗಾಡುವ ಮುದುಕನ ತನಕ ನಾನೇ ಪರಂಜ್ಯೋತಿಯನ್ನು ಪತ್ತೆ ಹಚ್ಚಿಬಿಡ್ತಾರೆ. ನನ್ನ ವೇಷ ಇದಲ್ಲ, ನನ್ನ ವೇಷ ಇದಲ್ಲ. ಈಗ ನೋಡು, ಜೈ ಶಿವಶಂಕರ. ಆಗಂದ ಕೂಡಲೇ ಅವರು ಕಂಡಾಯ ಮಾಯಿತು, ಜೋಳಿಗೆ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು. ಇವರ ರೂಪ ಹೇಗಾಯ್ತು ಗೊತ್ತಾ? ಕುರುಚುಲು ಗಡ್ಡ, ಮೈಯೆಲ್ಲ ಕಜ್ಜಿಗಾಯ, ಮುಂಗುರು ತಲೆ, ಎಡೆಗಳ ಮೇಲೆ ಹೆಣ್ಣದ ಮಡಕೆ, ಬಲೆಗಳ ಮೇಲೆ ಎಮ್ಮೆ ಚಕಟ, ಬೀದಿಯೆಲ್ಲ ದುರ್ವಾಸನೆ, ತಡೆಯಲಾರದ ವಾಸನೆ ಆಗೋಯ್ತು. ವೇಷ ಮರೆಸ್ಕೊಂಡು ಪರಂಜ್ಯೋತರು ಬರ್ತಾರೆ. ಬಸವ, ಈಗ ನೀನೇ ಬಂದ್ರು ನನ್ನ ಪತ್ತೆ ಹಚ್ಚಕ್ಕಾಗಲ್ಲ ಕಣಯ್ಯ, ಹುಡುಕು ನೋಡು ಗೊತ್ತಾಗತ್ತೆ ಅಂತ ಬರುವಂತ ಬೀದಿ ಬೀದಿಲು ಕೂಡ ಪರೀಕ್ಷೆ ಮಾಡ್ಕೊಂಡು ಬರ್ತಾರೆ ಪರಂಜ್ಯೋತಿರವರು. ಹೇಗೆ? ಮಾಯಾ ಕೋಲಾಹಲ ಈ ಜಗ, ಮಾಯಾ ಕೋಲಾಹಲ ಈ ಮಾಯಾ 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 ಬೀದಿಲು ಬರ್ತಾ ಇದ್ರೆ ಪರಂಜ್ಯೋತಿರವರು, ಏನಪ್ಪಾ ಈ ಕಲ್ಯಾಣ ಪಟ್ಟಣ ಮಟ್ಟ ತುಂಬ ಊಟ ಆಗ್ತಾರಂತಲ್ಲ ಬಸವಣ್ಣವ್ರದು, ಯಾವ ಕಡೆ ಹೋಗ್ಬೇಕಪ್ಪ? ಮುಂದಕ್ಕೆ ಹೋಗಿ ಬಲಗಡೆ ತಿರುಗಬೇಕು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ಏನಪ್ಪಾ ಶರಣದ ಮಗನೇ ಸ್ವಾಮಿ, ಈ ಅಂಡ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬ ಊಟ ಆಗ್ತಾರ. ಅದಕ್ಕೆ ವಯಸ್ಸಾಗಿದೆ ಕಣಪ್ಪ, ಅದಕ್ಕೆ ದಂಡಕ್ ಬಂದ ಕೆಮ್ಮದು. ಸರಿ ಬಿಟ್ಟಾಕು. ಈ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬ ಊಟ ಆಗ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕು? ಇಲ್ಲಿ ಹೋಗಿ ಬಲಗಡೆ ತಿರ್ಕಾಲ್ ಬರ್ತದೆ. ಏನಪ್ಪಾ? ಈ ಕಡೆ ಹೋಗಿ ಬಲಗಡೆ ತಿರ್ಕಾಲ್ ಬರ್ತದೆ. ಈ ಮಹನೀಯರು ಆ ಕಡೆ ಪಕ್ತರವ್ನ ಮಾತೆ ಅದಕ್ಕೆ ಕೇಳಿಯ ನೀನು, ಅವ್ನ ಮಾತು ಕೇಳ್ಬೇಡ ನೀನು. ಈ ಕಡೆ ಹೋಗು, ಈ ಕಡೆ ಹೋಗಿ ಬಲಗಡೆ ತಿರ್ಕೋ. ಅದೇನೋ ಅರ್ಥ ಆಗ್ತಿಲ್ಲ, ಒಂಚೂರು ಕರ್ಕೊಂಡು ಹೋಗಿ ತೋರ್ಸಪ್ಪ. ಆಗಲಕ್ಕೆ ಕೆಲಸ ಅದ ನಂಗ, ಕೆಲಸ ಅದಕ್ಕೆ ಆಗಲ್ಲ. ವಯಸ್ಸಾದವ್ರ ಜೊತೆ ಮಾತಾಡ ವಯಸ್ಸಾದ್ಮೇಲೆ ಬೀದಿ ಬೀದಿ ಯಾಕೆ ಸುತ್ತಕ್ ಬಂದಿದೆ? ನೀನು ವಯಸ್ಸಾಗಲ್ವೇನಪ್ಪ? ನಿನ್ನಂಗ ವಯಸ್ಸಾದ್ರೆ ನಟಿ ಬಿಡ್ಬಿಟ್ಟು ಈಚೆಗೆ ಬರಲ್ಲ ನಾನು. ಸತ್ತೋಯ್ತೀನಪ್ಪ? ಸತ್ತೋಯ್ತೀನಿ ಮತ್ತೆ
ಅಟ್ಟಿ ಬಿಡ್ಬಿಟ್ಟು ಈಚೆ ಬರಲ್ಲ ಅಂತ ಹೇಳೋದು. ಕರುಣೆ ಬರ್ತದೆ ಕರ್ಕೊಂಡೋಗಪ್ಪ. ಯಾವ ಬರದೇ ಬೇಡ ಬಿಡೋದು. ನಿನ್ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರ ಕಣಪ್ಪ. ಚೆನ್ನಾಗ ಅವರ ಬಿಡು, ಈಗ ಸಾಕು ಇರೋದಿಯ. ಪುಣ್ಯ ಬರುತ್ತೆ ಕಣಯ್ಯ. ಬೇಡ ಬಿಡು, ಬಂತಾನೆ ಏನ್ ಮಾಡ್ಬೇಕಾಗಿದ್ದು ಅದು. ಒಳ್ಳೇದಾಗುತ್ತೆ ಕಣಯ್ಯ. ಒಳ್ಳೇದಾಗದೆ ಬೇಡ ಬಿಡು. ಕರ್ಕೊಂಡೋಗ್ತಾರ ಆಗಲಕ್ಕೆ ನಂಗೆ ಕೆಲಸ ಅದ. ಸರಿ ಬಿಡು, ಏನ್ ಮಾಡ್ಲಿ. ಏನಪ್ಪ ಈ ಕಲ್ಯಾಣ ಪಟ್ನ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ ಬಸವಣ್ಣವ್ರ ಪಟ್ನ, ಈ ಮಠ ಎಲ್ಲಿ ಹೋಗ್ಬೇಕಪ್ಪ? ನೋಡಲ್ಲಿ ಕೆಲಸದಿಂದ ಕೂತಾನೆ ಹೋಗಯ್ಯ. ನೋಡಲ್ಲಿ ಹೆಂಗ್ ಕರ್ಕೊಂಡು ಹೋಗ್ತಾರೆ. ಒಂದ್ ಬೀದಿ ಮೇಲೆ ಇಂತ ಒಳ್ಳೆಯವ್ರು ಇರ್ತಾರೆ ಅಂತ ನೋಡಿ. ಬೀದಿಲಿ ಪರೀಕ್ಷೆ ಮಾಡ್ಕೊಂಡ್ ಬರ್ತಾ ಇರೋದು ಪರಂ ಜ್ಯೋತಿರವರು. ಮಾಯಾ ಕೋಲಹಲ ಈ ಜಗ, ಮಾಯಾ ಕೋಲಹಲ ಈ ಮಾಯಾ ಕೋಲಹಲ. ದೇವದಾನವ ಸುರಮುನಿ ಎಲ್ಲರೂ ದೇವದಾನವ ಸುರಮುನಿ ಎಲ್ಲರೂ ಮಾಯಕ್ಕೆ ಸಿಲುಕಿ ಮರುಳಾದರು ಮನುಜ. ದೇವದಾನವ ಸುರಮುನಿ ಎಲ್ಲರೂ ಮಾಯಕ್ಕೆ ಸಿಲುಕಿ ಮರುಳಾದರು ಮನುಜ. ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಈ ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ, ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ. ಮಾಯಾ ಕೋಲಹಲ ಈ ಜಗ, ಮಾಯಾ ಕೋಲಹಲ ಈ ಮಾಯಾ ಕೋಲಹಲ. ಮಠ ಮಧ್ಯಾಹ್ನದ ವೇಳೆಗೆ ಊಟದ ಸಮಯಕ್ಕೆ ಸರಿಯಾಗಿ ಪರಂ ಜ್ಯೋತಿರು ಕಲ್ಯಾಣ ಪಟ್ಟಣದ ಮಹಾಮನೆ ಬಾಗಿಲ ಹತ್ರ ಬಂದ್ಬಿಟ್ರಂತೆ ನೋಡಿ. ಆ ಬಾಗಿಲಲ್ಲಿ ಕಟ್ಟಿಗೆ ಸಂಗಣ್ಣ ಅಂತ ಒಬ್ಬ ಶರಣ ಇದ್ದ. ಎಲ್ಲಾರನ್ನೂ ಒಳಗಡೆ ಬಿಡ್ತಾ ಇದ್ದಂತ, ಲಿಂಗ ತೋರಿಸಿದವ್ರನ್ನೆಲ್ಲಾರು ಒಳಗಡೆ ಬಿಡ್ತಾ ಇದ್ದ. ಸ್ವಾಮಿ ಲಿಂಗ ಇದೆಯಾ ಸ್ವಾಮಿ? ಸ್ವಾಮಿ ಲಿಂಗ ಇದೆಯಾ? ಮಾಮೂಲಿಗೆ ಇಲ್ಲ ಸ್ವಾಮಿ, ತೋರಿಸ್ತಾ ಇರ್ಬೇಕು. ಎಲ್ಲಾರು ಲಿಂಗ ಇದೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ನಲ್ಲ, ಅಲ್ಲಿಗೆ ಪರಂ ಜ್ಯೋತಿರು ಬಂದ್ಬಿಟ್ರು ದುರ್ವಾಸನೆ ಬಿಟ್ಟುಕೊಂಡು. ಯಾರೇ ನೀನು? ದಯಮಾಡಿ ಗಲಾಟೆ ಮಾಡಬೇಡಿ. ಅಯ್ಯೋ ಶಿವ, ಎಲ್ಲ ಅಪ್ರೂಪ ಸೇರಿಸ್ಬಿಟ್ಟವರಲ್ಲ, ಫ್ಲಾಶ್ ಬ್ಯಾಕ್ ಹೊಂಟಾಗಿರ್ಬೇಕು ಅನ್ನೋದೇ. ಎಲ್ಲ ಗಲಾಟೆ ಮಾಡಬಾರ್ದು. ಸದ್ದು ಹೆಂಗಸ್ರ ಮೇಲೆ ಒಂದು ಹೇಳ್ಬಿಡ್ಲ್ಯಾ? ಓಹೋ, ಎಂತ ಮಹಾತ್ಮನಪ್ಪ ನೀವು. ಇರ್ಲಿ, ಗಲಾಟೆ ಮಾಡಬೇಡಿ, ಸಾವಧಾನ. ಟೀ ಕೊಡ್ತಾರ ಸುಮ್ಮನೆ ಸ್ವಲ್ಪ ಹೊತ್ತು ಕಣ. ಅದು ಅವ್ರಿಗೆ ಅದೊಂದು ಚಿಂತೆ ಆಗ್ಬಿಟ್ಟದೆ. ಇಷ್ಟೊತ್ತಾರು ಏನು ಬೋನಿ ಆಗಿಲ್ವಲ್ಲ ಅಂತ ಅವ್ರ ಕಥ. ಬೆಳ್ಳಿ ನೋಡ್ತಲ್ಲ ಕೊಡ್ತಾರ ಸುಮ್ಮನೆ ಎಲ್ಲ ರೆಡಿ ಮಾಡ್ತಾರೆ, ಬಿಸಿ ಹಾಕಿ ಕಣ. ಒಗ್ಗರಣೆ ಪುರಿ ಆ ಟೀ ಕೊಟ್ಬಿಟ್ರೆ ಒಳ್ಳೆ ಕುದುರೆಗಳಿಗೆ ಉಳ್ಳಿ ನುಚ್ಚು ಕೊಟ್ಟಂಗೆ ಆಯ್ತಪ್ಪ ನಿಮಗೆಲ್ಲ. ಬ್ಯಾಗ್ ಒಂದೆಲ್ಲ ಕಾಪಾಡ್ಕೋಬೇಕಲ್ಲ ನಿಮ್ನ, ಏನೋ ಒಂದು ವ್ಯವಸ್ಥೆ ಮಾಡಿಸೋ ಒಟ್ಟಿನಲ್ಲಿ. ಸದ್ದು ಇಲ್ಲಿ ನಮ್ಮ ಕಥೆ ಭಾಗದಲ್ಲಿ ನೋಡಿ, ಆ ಮಠ ಮಧ್ಯಾಹ್ನದ ವೇಳೆಗೆ ಊಟದ ಸಮಯಕ್ಕೆ ಸರಿಯಾಗಿ ಪರಂ ಜ್ಯೋತಿರು ಬಂದ್ರಲ್ಲ, ದುರ್ವಾಸನೆ ಬಿಟ್ಕೊಂಡು ಬಂದು ಕೂಡಲೇ ಇವನು ಕಿರಿಚುಬಿಟ್ಟ. ಇವನು ಏನಪ್ಪ, ಈ ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ, ಅದು ಇದೆಯೇ? ಏನಾಗ್ಬೇಕಿತ್ತು? ಏನಿಲ್ಲ, ಯಾರ ಮನೆಗೆ ಹೋಗಿ ಕೇಳಿದ್ರು ಇದೇನು ಬಸವಣ್ಣವ್ರ ಕಲ್ಯಾಣ ಪಟ್ಟನ ಊಟ ಹಾಕಕ್ಕೆ ಅಂತಿದ್ರು. ಅಲ್ಲಿಗೆ ಹೊರಟ ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಡೋದು ಅಂತ ಆಸೆಯಿಂದ ಬಂದಿದ್ದೀನಿ. ಒಳಗಡೆ ಬಿಡಪ್ಪ. ಇಲ್ಲಿ ಮಠದ ಒಳಗಡೆ ಬಿಡ್ಬೇಕು ಅಂದ್ರೆ ಲಿಂಗ ತೋರ್ಸ್ಬೇಕಣಯ್ಯ. ಲಿಂಗ ತೋರಿಸೋ ಒಳಗಡೆ ಬಿಡ್ತೀಯಾ ನೀನು? ಲಿಂಗ ತೋರ್ಸಿಯಾ? ಸ್ನಾನ ಮಾಡಿ ಎಷ್ಟೆಷ್ಟು ದಿನ ಆಗಿದ್ದ ಲಿಂಗ ತೋರಿಸ್ತಾನೆ. ಲಿಂಗ ಅದೇನೇ ಇದೆ ಹೆಗಲ ಮೇಲೆ? ಏನೇ ಅದು? ಇದಾ ಎಂಡದ ಮಡಕೆ. ಆ ಕಡೆ ಹೆಗಲ ಮೇಲೆ ಆಸ್ಕಳಕ್ಕಿರೋ ಎಮ್ಮೆ ಚಕಟ. ಆ ಮೈ ಮೇಲೆಲ್ಲ ಹರಿತಿರೋದೇನೇ ಅದು? ಇದಾ
ಕುರ ಕುರ ಪಡಿ ಸೌಂಡ್ ಬಂದ. ದಪ್ಪ ಕುರ ಅಲ್ಲಿರೋರು ಗೊತ್ತಾಗದ್ ಬೇಡವಾ ಅಲ್ಲಿರೋರ್ಗು ಕುರಾನು ಇಲ್ಲ ಕುಗ್ದೆಲ್ಲ ಶರಣ ಬರ್ತಾರ. ಸ್ವಾಮಿ 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 ಬಂದಾಯ್ತು ಬಿಡಿ. ಸ್ವಾಮಿ ಎಲ್ಲಾರು ಒಳಗಡೆ ಬಿಡ್ತಾ ಇದ್ರೆ ಒಂದ್ ಸ್ವಲ್ಪ ಬಿಡ ನನ್ನ ಲಿಂಗ ತೋರ್ಸ್ಬೇಕು ಅಂತ ಹೇಳಿಲ್ವ? ಅವ್ರನ್ನೆಲ್ಲ ಬಿಡ್ತಾ ಇದೆಯಲ್ಲಪ್ಪ. ಅವ್ರ ಲಿಂಗ ತೋರಿಸ್ತಾರೆ, ನೀ ತೋರ್ಸಿ ಆ ಲಿಂಗನ. ತೋರ್ಸು ಬಿಡ್ತೀನಪ್ಪ. ನೋಡು ತೋರ್ಸು. ಬಿಡ್ಬೇಕು. ಆಯ್ತು, ಮೊದಲು ತೋರ್ಸಯ್ಯ ನೀನು. ಪರಂಜ್ಯೋತರ ತಮ್ಮ ಚಿಳ್ಳುಗುನಿಂದ ಎದೆಯನ್ನು ಬಗಬಗನೆ ಬಗೆದು ಒಳಗಿರುವ ಆತ್ಮಲಿಂಗಮನೆ ಎತ್ತಿ ತೋರಿಸ್ತಾ ಇದ್ರೆ ಕಟ್ಟಿಗೆ ಸಂಗಣ್ಣ ಮಾಂಸದ ದೇಹ ನೋಡಿದ್ದೆ 3 ಸುತ್ತ ಸುತ್ತದ ದುಬ್ಬನ ಕೆಳಗಡೆ ಬಿದ್ದಾನ. ಪುನಃ ಆಶೀರ್ವಾದ ಮಾಡಿದ್ರೆ ಎದ್ದು ನಿಂತ್ಕೊಂಡ. ಮುದ್ಕ ಲಿಂಗ ತೋರ್ಸಂದ್ರೆ ಎದನೇ ಭಾಗದ ಲಿಂಗ ತೋರ್ಸ್ಬಿಟ್ಟಿಲ್ಲ. ನಿನ್ನೆ ಮಾಡ್ತೊಳಕ್ ಬಿಡ್ಬಿಟ್ರ ಮಟನೆ ಉಂಟಿಸ್ಬಿಡ್ತದಕ್ಕೆ ಬಿಡಲ್ಲ. ಲಿಂಗ ತೋರಿಸೋ ಒಳಗಡೆ ಬಿಡ್ತೀನಿ ಅಂತ ಹೇಳಿ ಬಿಡಲ್ಲ ಅಂತೆಲ್ಲಪ್ಪ. ಒಳಗಡೆ ಬಿಡಪ್ಪ. ಬಿಡಲಕ್ಕೆ ಹೊಟ್ಟೆ ತುಂಬಾ ಹಸಿತಾ ಇದೆ ಕಣಯ್ಯ. ಬಿಡಲ್ಲ ನಾನು. ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಿಡಲ್ಲ ನಾನು. ಇಲ್ಲ ಇಲ್ಲಿಗಾದ ತಂದ್ಕೊಡಪ್ಪ. ಆಗಲ್ಲ, ಬಿಡಲ್ಲ. ಸರಿ ಬೇಡ ಬಿಡು. ಒಳಗಡೆ ಹೋಗಿ ಬಸವಣ್ಣವ್ರಿಗೆ ಹೇಳು, ನೀನ್ ನುಡಿಕೊಂಡು ಯಾರೋ ಬಂದವರೇ ಅಂತ. ಅವನೇ ಹೆಂಡತಿ ಸಮೇತ ನಾ ಬಂದು ನನ್ನ ಪಾದ ಪೂಜನೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ, ಊಟ ಹಾಕ್ತಾನೆ. ಹೋಗಿ ಹೇಳಪ್ಪ. ಮುದ್ಕ ಇಷ್ಟೊತ್ತು ನಿನ್ ಜೊತೆ ನಿಂತ್ಕೊಂಡು ಮಾತಾಡ್ತಿರೋ ತಪ್ಪು. ಬಾರೇ ಇಲ್ಲಿ, ಬಾ ಬಾ ಬಾರ ಇಲ್ಲಿ ಅಂತ ಹತ್ರ ಕರ್ತತಿ ಎಕ್ಕತ್ತನ ಬಗ್ಗಿಸ್ಕೊಂಡು ಬಸವಣ್ಣವ್ರು ಬರ್ಬೇಕಾ, ಊಟ ಬೇಕಾ, ಪಾದ ಪೂಜೆ ಮಾಡ್ಬೇಕಾ ಅಂತ 3 ಗುದ್ದ ಛಾಡ್ಸಿ ಬದ್ನಲ್ಲ. ಉರುಳಾಡಿ 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 ಪರಂಜ್ಯೋತರ ಕೆಳಗಡೆ ಬಿದ್ದು. ಯಾವಾಗ ಇವ್ರು ಕೆಳಗಡೆ ಬಿದ್ದೋದ್ರು, ಒಳಗಡೆ ಕರದಲ್ಲಿ ಲಿಂಗಮನೆ ಇಟ್ಟುಕೊಂಡು ಪೂಜೆ ಮಾಡ್ತಿದ್ದಂತ ಬಸವಣ್ಣನವರ ಎಕ್ಕತ್ತಿಗೆ 3 ಗುದ್ದು ಸರಿಯಾಗಿ ಬಿತ್ತಂತೆ ನೋಡಿ. ಗಂಗಾಂಬಿಕಾ, ನೀಲಾಂಬಿಕಾ, ಯಾರು ನನಗೆ ಬಲವಾಗಿ 3 ಗುದ್ದಂಗಾಯ್ತು ನೋಡ್ರಿ. ಯಾರು ನೋಡಿ ಸ್ವಾಮಿ, ಇಲ್ಲಿ ಯಾರಿಲ್ವಲ್ಲ, ನಮ್ಮ 3 ಜನ ಬಿಟ್ರೆ ಯಾರಿಲ್ವಲ್ಲ. ನೀನ್ ಕನಸ್ಕೊಂಡ್ರೆ ಸ್ವಾಮಿ, ಕನಸಲ್ಲ, ಏನು ಅನುಭವವಾಗಿದೆ, ಬನ್ನಿ ನೋಡೋಣ ಅಂತ ಬರಬರನೆ ಓಡ್ ಬಂದ್ರಲ್ಲ. ಜನರ ಜಂಜಾಟ ಊಟದ ಸಮಯದ ವೇಳೆಯಲ್ಲಿ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ. ನಾಲಿಗೆಲದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ. ಪರಂಜ್ಯೋತರು ಹೇಳ್ತಾರೆ, ಅಯ್ಯಯ್ಯೋ ಪರಂಜ್ಯೋತರು ಬಂದ್ಬಿಟ್ಟಿದ್ದಾರೆ ಕಣೆ ಅಂತ ಬಸವಣ್ಣನವರು ದುಃಖ ಪಡ್ತಾ ಇದ್ದಾರೆ. ಗಂಗಾಂಬೆ ಕೇಳ್ತಾಳೆ, ಅಳಬೇಡಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮಠಕ್ಕೆ ಯಾರೇ ಮೊದಲು ಬರಬೇಕಾದ್ರೂ ಬಾಗಿಲಿನ ಕಟ್ಟಿಗೆ ಸಂಗಣ್ಣ ತಾನೇ ಗೊತ್ತಾಗಬೇಕು. ಬನ್ನಿ ಅವ್ರನ್ನೇ ಹೋಗಿ ಕೇಳೋಣ, ಏನಾದ್ರೂ ಒಂದು ಉಪಾಯ ಸಿಗುತ್ತೆ ಸ್ವಾಮಿ. ನಿಜ ಕಣೆ, ನಿನ್ ಮಾತು ಸತ್ಯ. ಗಂಡ ಹೆಂಡತಿರಿಬ್ರು ಕೂಡ ಓಡೋಡ ಬಂದು ಆ ಕಟ್ಟಿಗೆ ಸಂಗಣ್ಣ ಕೇಳ್ತಾ ಇದ್ದಾರಂತೆ. ಕಟ್ಟಿಗೆ ಸಂಗಣ್ಣ ಅವ್ರೆ, ಸ್ವಾಮಿ ಶರಣರೇ. ಬಸವಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬ್ರು ಬಂದು ಕಂಡ್ರ? ಇಲ್ಲ ಬಸವಣ್ಣವ್ರಿ, ಎಲ್ಲ ಅದೇ ಮುಖಗಳು. ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ, ಯಾರಾದ್ರೂ ಬಂದಿರ್ತಾರೆ, ನನಗೆ ಆ ರೀತಿ ಆಗಿದೆ, ಭಾವಸವಾಗಿದೆ. ಹೌದು ಬಸವಣ್ಣವ್ರೆ, ಬಂದಿದ್ದ ಹಬ್ಬ ಬಂದಿದ್ದ. ಯಾರದು? ಅಯ್ಯ, ಅವ್ನ್ ನೋಡಿದ್ರೆ ನೀವು 3 ದಿನ ಆದ್ರೂ ಊಟ ಮಾಡಲ್ಲ ಬಿಡಿ. ಯಾಕೆ, ಏನಾಯ್ತಪ್ಪ? ಅಯ್ಯೋ, ಪವಾಡ ಮಾಡ್ಬಿಟ್ಟ ಬಸವಣ್ಣವ್ರೆ. ಇಲ್ಲೊಂದ ಏನ್ ಮಾಡಿದ್ನಪ್ಪ? ಇಲ್ಲಿ ಒಳಗಡೆ ಬಿಡ್ಬೇಕು, ಲಿಂಗ ತೋರ್ಸ್ಬೇಕು. ಒಳಗಡೆ ಬಿಡ್ಬೇಕಾದ್ರೆ ಅಂತದಕ್ಕೆ ಎದೆನೇ ಭಾಗದ ಲಿಂಗ ತೋರ್ಸ್ಬಿಟ್ಟ ಬಸವಣ್ಣವ್ರೆ. ಆಹಾ, ಆಮೇಲೆ ಕೊನೆಗೆ ಪಿತ್ತೆ ನತ್ತಿಗೆರೋ ಮಾತಾಡ್ದ ನೋಡಿ. ಏನ್ ಮಾತಾಡ್ದಪ್ಪ? ಬಸವಣ್ಣನೇ ಬರೋಳು. ಕೊನೆಗೆ ಪಾದ ಪೂಜೆ ಮಾಡಿ ನನ್ನೇ ಒಳಗಡೆ ಕರ್ಕೊಂಡು ಹೋಗ್ತಾನಂದ ಬಸವಣ್ಣವ್ರೆ. ಅದಕ್ಕೇನ್ ಮಾಡ್ದೆ? ಕೋಪ ಬಂತು ನೋಡಿ, ಎಕ್ಕತ್ತ ಬುಗ್ಗಿಸ್ಕೊಂಡು 3 ಗುದ್ದ ಕಳಿಸ್ದೆ ಬಸವಣ್ಣವ್ರೆ. ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಗುದ್ದದ್ದು ಹವನಿಗೆಲ್ಲ ಕಣಪ್ಪ. ಇದು ಎಕ್ಕತ್ತಿಗೆ, ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣವರು ಬಗ್ಗಿಸಿ ತನ್ನ ಎಕ್ಕತ್ತನ್ನು ತೋರಿಸಿದ್ರಲ್ಲ, ಇವನು ಮುಷ್ಟಿ ಬಿಗಿ ಮಾಡಿ ಹೊಡೆದ ಗುರುತು ಯಾವ ಬಸವಣ್ಣವ್ರ ಎಕ್ಕತ್ತಲ್ಲಿ ಅಚ್ಚಿಯಾಗಿ ಉಳ್ಕೊಬಿಟ್ಟಿತ್ತಂತೆ. ಕಟ್ಟಿಗೆ ಸಂಗಣ್ಣ ಹೇಳ್ತಾನೆ, ಬಸವಣ್ಣವರು ನಾವು ಹೊಡೆದದ್ದು ಅವನಿಗೆ ನಿಮಗೆ ಬಿದ್ದಿದೆ. ಅದೇ ಕಣಪ್ಪ ಪರಮಾತ್ಮ ಲೀಲೆ. ಆ ನನ್ನಪ್ಪ ಯಾವ ಕಡೆ ಬಂದಪ್ಪ? ಮಾತಾಡಪ್ಪ. ಹಳೆನವ್ರ ಮನೆ ಕಡೆ ಹೋದ ಬಸವಣ್ಣವ್ರೆ. ಗಂಗಾಂಬಿಕಾ, ಬಾ. ಆ ನನ್ನಪ್ಪ ಊರು ಬಿಟ್ಟು ಹೋಗೋ ಮೊದಲು ಅವ್ರನ್ನ ಬೇಗ ಕರ್ಕೊಂಡು ಬರೋಣ ಬಾ ಅಂತ ದುಃಖದಿಂದ ಬರ್ತಾ ಇದ್ದಾರೆ. ನೋವಿನ ಹಲೆಯಲ್ಲಿ ಮುಳ್ಕೊಂಡು ಬರ್ತಾ ಇದ್ದಾರೆ. ಏನು ನಿನ್ನ ಲೀಲೆ ಅಂತ ಪರಮಾತ್ಮನನ್ನ, ಆ ಭಗವಂತನನ್ನ ಬೇಡ್ತಾ ಬರ್ತಾ ಇದ್ದಾರೆ ಗಂಡು ಹೇಳ್ತಿರೋ. ಯಾವ ರೀತಿಯಾಗಿ ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾತರಲೋ ನಿನ್ನ ಗುಡಿಗೆ ಮಂಡೆ ಸ್ವಾಮಿ. ಧರೆಗೆ ದೊಡ್ಡವನೇ ಧರ್ಮ ಗುರುವೇ, ನೀ ಪರಂಜ್ಯೋತಿಯೇ ಗುರುವೇ. ಧರ್ಮ ಗುರುವೇ, ಭಕ್ತರ ಕಾಯೋ ಪ್ರಭುವೇ. ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾದರಲು ನಿನ್ನ ಗುಡಿಗೆ. ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾದರಲು ನಿನ್ನ ಗುಡಿಗೆ. ಧರ್ಮ ಗುರುವೇ, ಕಾಯುವ ಪ್ರಭುವೇ, ಧರ್ಮ ಗುರುವೇ, ನಮ್ಮ ಪರಂಜ್ಯೋತಿಯೇ ಮಂಡೆ ಸ್ವಾಮಿ. ಧರ್ಮ ಗುರುವೇ, ಕಾಯುವ ಪ್ರಭುವೇ, ನಮ್ಮ ಪರಂಜ್ಯೋತಿ.
ಎನ್ನುವರಯ್ಯ. ಎಲ್ಲವ ಕೊಟ್ಟ ಪ್ರಭು ನೀ ತಾನಯ್ಯ, ನನ್ನದು ನನ್ನದು ಎನ್ನುವರಯ್ಯ. ನಾನು ನನ್ನದು ನನ್ನಿಂದಲೇ ಎಂಬ ವ್ಯಾಮೋಹವು ಮನುಷ್ಯನಲ್ಲಿ ತುಂಬಿರುವುದು ಕಡೆಯ. ನಾನು ನನ್ನದು ಎಂಬ ವ್ಯಾಮೋಹವು ತುಂಬಿರುವುದು ಈ ಮನುಷ್ಯನಲ್ಲಯ್ಯ. ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾದರಲೋ ನಿನ್ನ ಗುಡಿಗೆ. ಮನವನ್ನು ಗೆಲ್ಲುವ ನೀನು. ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾದರಲು ನಿನ್ನ ಗುಡಿಗೆ. ಜ್ಯೋತಿಯೇ ಧರ್ಮಗುರುವೇ ಕಾಯುವವ ನೀ ಮಂಡೆ ಸ್ವಾಮಿಯು ನೀನೇ. ಜ್ಯೋತಿನಿ ಧರ್ಮಗುರು ನೀ, ತಲೆಗೆ ದೊಡ್ಡವರು ನೀ ಮಂಡೆ ಸ್ವಾಮಿಯೋ. ಹೇಗೆ ಬರಲೋ ನಿನ್ನ ಬಳಿಗೆ ಸ್ವಾಮಿ, ಏನಾದರಲೋ ನಿನ್ನ ಗುಡಿಗೆ. ಎಲ್ಲಿ ಹೋದಯೋ ಗುರುವೇ, ಎತ್ತ ಹೋದಯೋ ಗುರುವೇ, ಭಕ್ತನ ದೂರ ಮಾಡಿ ಎತ್ತ ಹೋದೆಯೋ ಗುರುವೇ. ಹುಡುಕಾಡಿ 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 ಎಲ್ಲಾ ಬೀದಿಗಳನ್ನು ಸುತ್ತಾಡ್ಕೊಂಡು ಕೊನೆಗೆ ಮಾದಿಗರ ಬೀದಿ ಕಡೆ ಬಂದ್ರಲ್ಲ ಪರಂಜ್ಯೋತಿಯವರನ್ನು ಹುಡುಕುತ್ತ ಬಸವಣ್ಣನವರು. ಮಾದಿಗರ ಹರಳಯ್ಯನವರ ಮನೆ ಹಿಂಭಾಗದ ಬೂದಿ ಗುಡ್ಡದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗಿದ ರೀತಿ ಕಾಣ್ತಾ ಇದೆ. ಪಕ್ಕದಲ್ಲಿ ಒಂದು ಎಮ್ಮೆ ಕರು ಕಟ್ಟ ಹಾಕಿದೆ, ಎಂಡದ ಮಡಿಕೆ ಇಟ್ಟಿದೆ. ಬಸವಣ್ಣವರು ದುಃಖ ಪಟ್ಟುಕೊಂಡು ಹೇಳ್ತಾರೆ, ಗಂಗಾಂಬಿಕಾ ನೋಡಿದೆಯಾ, ಹಾ ನನ್ನಪ್ಪ ತಂದ ಧರ್ಮಗುರು ಪರಂಜ್ಯೋತಿ ಎಲ್ಲಿ ಬಂದು ಮಲಗಿದ್ದಾರೆ ನೋಡಿದೆಯಾ. ಏನ್ ಹೇಳ್ತಾ ಇದ್ದಾರೆ ಸ್ವಾಮಿ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದ ಧರ್ಮಗುರು ಪರಂಜ್ಯೋತಿಯವರಲ್ಲಿ ಎಣದಂತ ಮಲಗಿರುವ ಈ ದಲಿತ ರೂಪವೆಲ್ಲಿ? ನೀವು ತಪ್ಪು ತಿಳ್ಕೊಂಡಿದ್ದೀರ. ನಡ್ರಿ ಹುಡ್ಕೋಣ ನಡ್ರಿ. ಇಲ್ಲ ಕಡೆ, ಇದೇ ಭಗವಂತ. ಈ ಎಂಡದ ಮಡಿಕೆ ಎಮ್ಮೆ ಕರುಣಿ ಏನ್ ಅನ್ಕೊಂಡೆ? ಭಾರಿ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯ ನಾಗವೆತ್ತ ನಾಗಜೋಳಿಗೆಗಳು ನೋಡು. ಆ ಎಮ್ಮೆ ಕರು ಮತ್ತು ಎಂಡದ ಮಡಿಕೆನ ನೀನ್ ಎತ್ಕೋ, ಆ ಭಗವಂತನನ್ನ ನಾನು ಎತ್ಕೋತೀನಿ ಅಂತ ಭರಭರನೆ ಬಂದದ್ದ ಎರಡು ಕೈಗಳನ್ನ ಪರಂಜ್ಯೋತರ ಕೈಗಳಲ್ಲಿ ಎತ್ತದ್ರಲ್ಲ, ಎರಡು ಕೈಗಳ ಕಳಕ. ಕೈ ಎತ್ತರ ಕೈಗಳ ಕಳಕತಾ ಇವೆ, ಕಾಲೆತ್ತರ ಕಾಲುಗಳು ಬಿದ್ದು ಹೋಗ್ತಾ ಇವೆ. ಬಸವಣ್ಣವರು ದುಃಖ ಪಡ್ತಾರೆ, ಪರಂಜ್ಯೋತಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ? ಈ ಬಸವ ಮಡಿ ಮೈಲಿಗೆ ಅಂತ ಹೇಳೋನು ಈ ರೀತಿ ಅಸಹ್ಯ ಪಡಿಸ್ಬಿಟ್ರೆ ನನ್ನನ್ನು ಹಾಗೆ ಬಿಟ್ಟುಬಿಟ್ಟು ಹೋಗ್ತಾನೆ ಅಂತ ಪರೀಕ್ಷೆ ಮಾಡ್ತಾ ಇದೆಯೇನಪ್ಪ? ಇಲ್ಲ, ಒಂದು ಸಹ ನಿನಗೆ ಅಪಮಾನ ಮಾಡಿದ್ದೆ ಸಾಕು, ಮತ್ತೊಂದು ಬಾರಿ ನಿನಗೆ ಅಪಮಾನ ಮಾಡಿದ ಈ ಮನಸ್ಸು ಒಪ್ಪಲ್ವಲ್ಲಯ್ಯ, ಒಪ್ಪಲ್ಲ. ಈಗ ನನ್ನ ಭಕ್ತಿಯ ಮತ್ತೊಂದು ಹೆಜ್ಜೆಯನ್ನು ನೋಡುವಂತ ತಾವುಟ್ಟ ಪವಿತ್ರವಾದ ಬಟ್ಟೆಯನ್ನೇ ಕೆಳಗಡೆ ಹಾಸಿ ಹೂ ತುಂಬುವ ರೀತಿಯಲ್ಲಿ ಮಾಂಸದ ದೇಹವನ್ನ ತುಂಬಿ ಪೊಟ್ಟಣದ ರೀತಿಯಲ್ಲಿ ಎರಡು ಗಂಟು ಮಾಡಿದ್ದ ಎತ್ತಿ ತಲೆ ಮೇಲೆ ಒತ್ಕೊಂಡ್ರು ಬಸವಣ್ಣವರು. ಎರಡು ಕಿವಿಲು ರಕ್ತ ಸುರಿತಾ ಇದೆ, ಬೀದಿಯೆಲ್ಲ ದುರ್ವಾಸನೆ, ಮಾಂಸದ ವಾಸನೆ. ಹೆಂಡತಿ ಎಮ್ಮೆಕರು ಎಂಡದ ಮಡಿಕೆ ಹಿಡ್ಕೊಂಡು ಬೀದಿಲಿ ಬರ್ತಾ ಇದ್ರೆ ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರಿಗೆ ಆಗದೆ ದೊರೆದೊಂದು ಗುಂಪಿತ್ತಂತೆ ನೋಡಿ. ಆಪೋಸಿಟ್ ಪಾರ್ಟಿ ಅಂತ ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಲ್ಲಿ ಆಪೋಸಿಟ್ ಪಾರ್ಟಿ ಇತ್ತು ಅಂದ್ಮೇಲೆ ಈ ನಾರೆಸ್ ದೊಡ್ಡ ಇಲ್ದೆ ಉಂಟಾ? ಇಲ್ಲಿ ಯಾರು ಅಂತವ್ರು ಬಂದಿಲ್ಲ ಅಷ್ಟೇ. ಯಾಕೆಂದ್ರೆ ಭಗವಂತನ ಸಹಕಾರ. ನಿಮ್ಗೆಲ್ಲ ಬಿಸಿ ಬಿಸಿ ಬಜ್ಜಿ ಈಗ ರೆಡಿ ಆಗದೆ. ಈಗ ಏನಪ್ಪ ಇಂಥ ಅನುಕೂಲ ಎಲ್ಲಿ ಸಿಕ್ಕಿದ್ದಪ್ಪ? 12 ಗಂಟೆ ಸರಿಯಾಗಿ ಬಜ್ಜಿ, ಆಮೇಲೆ ಬೋಂಡ, ಆಮೇಲೆ ಬಿಸ್ಕೊತು ಏನೇನೋ ಕೊಡ್ತಾರೆ ನಿಮ್ಗೆಲ್ಲ. ಕೊಟ್ಕೆ ಹೋಗ್ಬೇಕಲ್ಲ.
ಭಗವಂತನ ಕಾಪಾಡ್ಕೊಳಂಗೆ ನಿಮ್ನು ಕಾಪಾಡ್ಕೋಬೇಕು. ಈಗಿನ ಕಾಲದಲ್ಲಿ ಬೆಳೆಗಳಿಗೆ ಔಷಧಿ ಹೊಡಿತೀವಿ, ಜನಗಳಿಗೆ ಹೊಡಿತೀವಿ ಉಂಟಾ? ಹೊಡಬೇಕು. ಹೊಡೆದ್ರೆ ನಮ್ಮ ವ್ಯವಹಾರ ಪಾಸ್ ಆಗೋದು. ಈಗ ಸ್ಟಾರ್ಟಿಂಗ್ ಕೊಡ್ತಾನೆ ನಿಮಗೆ 20 ಗೊಬ್ಬರ, 20 ಎರಡನೇ ಟ್ರಿಪ್ ಉಪ್ಪು ಪಡಸ್ ಗೊಬ್ಬರ, ಉಪ್ಪು ಪೊಟಾಸ್ ಕೊನೆಗೆ ಕಳೆದ ಔಷಧಿ ಹೊಡೆದು ಮಲಗಿಸ್ಬಿಟ್ಟದಾಗ ನಮ್ಮ ಮುರಿದಕ್ಕೆ ನಾವು ಹೋಯ್ತಾ ಇರೋದ 365 ನಿದ್ದೆ ಮಾಡ್ತೀವಿ. 365 ನೋಡಿ ಕತೆ ಕೇಳಕ್ಕಾದ ಆಗಲ್ಲ. ಕೇಳ್ತೀವಿ ಬಂದ್ರೆ ಈಗಿನ ಕಾಲದಲ್ಲಿ ಮಾಡೋರು ಯಾರಿದ್ದಾರೆ? ಕಷ್ಟ ಅದ. ಎಲ್ಲಿದ್ದು ಆಮೇಲೆ ಮಾಡಿದ್ರೆ ಎಲ್ಲಿಯ ಆಗಲ್ವಾ? ಕಷ್ಟ ಅದ. ಭಗವಂತನ ಸಾಕಾರ. ಯಾಕೆಂದ್ರೆ ಪರಮಾತ್ಮನ ಒಂದು ಕೃಪೆ ಇಲ್ಲಿ ಭಗವಂತನ ಲೀಲೆಯನ್ನು ಹರಿತಂತಹದ್ದು ನೋಡಿ. ಭಗವಂತನ ಸಾಕಾರ ಪರಂ ಜ್ಯೋತಿಯವರ ಒಂದು ಪುಣ್ಯವಾದಂತಹ ದೇಹವನ್ನು ಹೊತ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಆಗದಿದ್ದರದೊಂದು ಗುಂಪಿತ್ತು ಅಂತ ಹೇಳದ್ನಲ್ಲ, ಅವರೆಲ್ಲ ಮಾತಾಡ್ಕೊಂಡ್ರು ಕೆಟ್ಟೋಯ್ತು ಕಲ್ಯಾಣ ಪಟ್ಟ. ಕೆಟ್ಟೋಯ್ತು ಅಲ್ಲ ಕಣ್ರಿ, ಏನ್ರಿ ಇದು? ಹೆಂಡತಿ ಎಮ್ಮೆಕರು ಎಂಡದ ಮಡಕೆ ಇಡ್ಕ ಬತ್ತಾವಳೆ, ಹೌದು. ಗಂಡ ಹೊತ್ಕೊಂಡ್ಬಂತಿರೋ ಒಂದು ಪಟ್ಟಣದಲ್ಲಿ ರಕ್ತ ಬರ್ತಾ ಇದೆ ಅಂದ್ಮೇಲೆ ಅದು ದನದ ಮಾಂಸಾನೇ. ಹೌದು. ಇವತ್ತು ಹೊತ್ಕೊಂಡು ಬರ್ತಾರೆ, ನಾಳೆ ತಿನ್ನಿ ಅಂದ್ರೆ ತಿಂತಾರೆ ಇವ್ರು. ತಿಂತಾರೆ ತಿನ್ನರು ಮಾಡ್ತಾರೆ. ಇಂಥ ಮಠವ ಅಪವಿತ್ರವಾದ ಸ್ಥಳದಲ್ಲಿ ನಾವಿರಬಾರ್ದು. ಇರ್ಬಾರ್ದು, ಹೋಯ್ತು. ಶರಣು ನಾವಿಲ್ಲಿರೋದಿಲ್ಲ ನಡ್ರಿ. ಈಗಲೇ ನಾವು ಕಲ್ಯಾಣಕ್ಕೆ ಹೋಗಿ ಕಲ್ಯಾಣ ಒಳ ಮುಳುಗಿ ಪಡಾರ ನೆಗೆದು ಬಿಡೋಣ ಅಂತ ಇವರೆಲ್ಲ ಓಡೋಡ್ ಬಂದಿದ್ದ ಕಲ್ಯಾಣ ಒಳಗಡೆ ಒಂದು ಸಾರಿ ಮುಳುಗಿ ಮೇಲಕ್ಕೆ ಎದ್ದು ಬಿಟ್ರು. ಎಲ್ಲ ಮುಳುಗಿ ಮೇಲಕ್ಕೆ ಎದ್ರಲ್ಲ, ಕತ್ತಿದ ಲಿಂಗಗಳೆಲ್ಲ ಮಾಯವಾಗೋಯ್ತು. ಪೈ ನನ್ ಕತ್ಲು ನಿಂಗೆಲ್ಲ ನಂತವೂ ಇಲ್ಲ, ಪಂಚಾಕ್ಷರಿ ಷಡಕ್ಷರಿ ಗುರುಲಿಂಗೋ ನಂತವೂ ಇಲ್ಲ. ಇದೇನ್ರು ಇದು? ಕತ್ತಿದ ಲಿಂಗಗಳೇ ಮಾಯವಾಗುತ್ತಲ್ಲ. ಲಿಂಗ ಇಲ್ಲ ಅಂದ್ಮೇಲೆ ನಮ್ನ ಯಾರೋ ಜಂಗಮರಂತಾರೆ. ಆಗ ಇನ್ನೊಬ್ಬ ಬಂದಂತೆ, ಒಂದ್ ಕೆಲಸ ಮಾಡಿ, ಲಿಂಗ ಹೋಗ್ಸೋನು ಬಸವನೆ, ಲಿಂಗ ಕೂಡ್ಸೋನು ಬಸವನೆ. ಒಂದ್ ಕೆಲಸ ಮಾಡಿ, ಏನ್ ಮಾಡಿ ಅಂದ್ರೆ, ಈಗ ನಾವು ಬಸವಣ್ಣವ್ರನ್ನ ಬೈತಿದ್ದೋ ಲಿಂಗಗಳೆಲ್ಲ ಮಾಯ ಆಗೋಯ್ತು. ಈಗ ಬಸವಣ್ಣವ್ರನ್ನ ಎತ್ತಿ ಕುಣಿಸ್ಬಿಡೋ, ಹೋಗಲಿಟ್ಬಿಡೋ, ಆಗ ಹೋಗಿರೋ ಲಿಂಗಗಳು ವಾಪಸ್ ಬರ್ತವೆ. ಬಂದೇಟ್ಗೆ ಬಿದ್ದೋಡ್ಬಿಡೋ, ಯಾರು ಕೈಗೆ ಸಿಗಲ್ಬೇಡ. ಆಗ್ಬೋದು. ಅಲ್ಲಿ ಬಸವಣ್ಣವ್ರನ್ನ ಹೊಗಳಿಕೊಂಡು ಬರ್ತಾವ್ರೆ. ನಿಮ್ಗೆಲ್ಲ ಆಗಲೇ ಟೀ ಬಜ್ಜಿ ಬಂದ್ಬಿಡ್ತು. ಈಗ ನಿಮ್ಮೆಲ್ರಿಗೂ ಒಂದೊಂದು ಬಾಳೆಲೆನೆ ಹಾಕಿ ಕೊಡ್ತಾ ಇರೋದು. ನ್ಯಾಚುರಲ್ ಫುಡ್ ಇದು, ನ್ಯಾಚುರಲ್ ಆಗಿರ್ಲಿ ಅಂತ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಿ ನನಗೂ ಕೊಡ್ತಾ ಇದ್ದಾರೆ. ಆ ಪರಮಾತ್ಮನ ಸಾಕಾರ ನಿಮಗೆ ಅನುಗ್ರಹವಾಗ್ಲಿ ಅಂತ ಒಂದು ಜನಪ್ರಿಯವಾದ ಗೀತೆನ ಕೇಳ್ತಾ ನಮ್ಮ ಆತ್ಮ ಮುಂದಿನ ಬಾಕೋಣ. ಭಗವಂತ ಒಳ್ಳೇದು ಮಾಡ್ಲಿ.